ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ
ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು. ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400 ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೋಹನಾರ್ ಅನ್ನುವಂತ ಟರ್ಕಿಯ ಡ್ರೋನ್ಗಳು, ಟರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ಗಳಿಂದ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರು ಇವರಿಗೆ ಈ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರೆ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವುದು.
ನೋಡಿ, ಪ್ರಧಾನಿ ಮೋದಿ ಅವರು ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪಾಕಿಸ್ತಾನ್ ಅಟ್ಯಾಕ್ ಬಗ್ಗೆ ಪ್ರಧಾನಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗಡಿಯಲ್ಲಿ ಸೆಕ್ಯೂರಿಟಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ. ಗಡಿಯುದ್ದಕ್ಕೂ ಯಾವ ರೀತಿ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ, ಎಲ್ಲಿ ಎಷ್ಟು ಜನ ಡಿಪ್ಲಾಯ್ ಆಗಿದ್ದಾರೆ, ಅವ್ರ ಕೆಲಸ ಏನು, ಯಾವ ರೀತಿ ಡ್ರೋನ್ಗಳನ್ನ ಹೊಡೆದಾಕುವ ಕೆಲಸ ಆಗ್ತಾ ಇದೆ, ಶೆಲ್ಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ, ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ನಮ್ಮ ಸೈನಿಕರ ಸಿದ್ಧತೆ ಯಾವ ರೀತಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಪಡೆದುಕೊಳ್ಳುತ್ತೆ. ಸೊ ನಾವೀಗಾಗಲೇ ಗಮನಿಸಿದ್ದೀವಿ, ಒಂದ್ ಕಡೆ ನಿರಂತರವಾಗಿ ಪಾಕಿಸ್ತಾನದಿಂದ ಕುಚೋದ್ಯ, ಗುರುವಾರ ತಡರಾತ್ರಿಯೇ ಪಾಕಿಸ್ತಾನದ ಕುಚೋದ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ದೀವಿ. 210 ನಿಮಿಷಗಳಲ್ಲಿ 400